ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಧ್ವಜಯ ಪಾಠಕ್ಕೆ ಸುಸ್ವಾಗತ. ಮಧ್ವಜಯದ 2ನೇ ಸರ್ಗ. ಏಳನೇ ಶ್ಲೋಕ. ಆವಿಷ್ಟವಾನ ಕುಶಲಂ ಪುರುಷಂ ಪ್ರಕೃತ್ಯ ಪ್ರತ್ಯಾಯಯನ್ನಿಜಜನಾನ್ ನಿತರಾಮ ನೃತ್ಯತ್ ಉತ್ತುಂಗಕೇತು ಶಿಖರೇ ಸಕೃತಾಂಗಹಾರೋ ರಂಗಾಂತರೇ ನಟ ಇವ ಖಿಲ ವಿಸ್ಮಯಾತ್ಮ. ಆವಿಷ್ಟವಾನ್ ಅಕುಶಲಂ ಪುರುಷಂ ಪ್ರಕೃತ್ಯ ಪ್ರತ್ಯಾಯಯನ್ ನಿಜಜನಾನ್ ನಿತರಾಂ ಅನೃತ್ಯತ್ ಉತ್ತುಂಗಕೇತು ಶಿಖರೇ ಸಹ ಕೃತಾಂಗಹಾರಃ ರಂಗಾಂತರೆ ನಟ ಇವ ಅಖಿಲ ವಿಸ್ಮಯಾತ್ಮ. ಆ ಸಂಕ್ರಾಂತಿಯ ಆ ಸಂದರ್ಭದಲ್ಲಿ ತುಂಬ ಜನ ಸೇರಿದ್ದಾರೆ. ಆ ಜಾತ್ರೆಯಲ್ಲಿ ಅನಂತಾಸನ ದೇವರು ಒಬ್ಬ ದಡ್ಡ ಮನುಷ್ಯನಲ್ಲಿ ಆವೇಶಗೊಂಡು, ಅವನಿಗೆ ಮಾತಾಡಲಿಕ್ಕೂ ಬರಲ್ಲ, ಸರಿಯಾಗಿ ನಡಿಲಿಕ್ಕೆ ಬರಲ್ಲ, ದಡ್ಡನಾಗಿರ್ತಕ್ಕಂಥ ಮನುಷ್ಯ. ಅವನಲ್ಲಿ ಆವೇಶಗೊಂಡು ಖಿಲ ವಿಸ್ಮಯಾತ್ಮ, ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡುವ ಸ್ವಭಾವವುಳ್ಳಂತಹ ಆ ಅನಂತಾಸನ ದೇವರು. ಆ ಪರಮಾತ್ಮನ ವ್ಯಾಪಾರಗಳೇ ವಿಚಿತ್ರವಾಗಿರುವಂಥದ್ದು. ಯಾಕೆಂದರೆ ಅವನಲ್ಲಿ ಅಂತಹ ಒಂದು ಶಕ್ತಿ ಇದೆ, ಅನಂತವಾಗಿರತಕ್ಕಂತಹ ಶಕ್ತಿ. ಹಾಗಾಗಿ ಎಂತೆಂತಹ ಆಶ್ಚರ್ಯಕರವಾಗಿರತಕ್ಕಂತಹ ಕಾರ್ಯಗಳನ್ನು ಕೂಡ ಅವನು ಮಾಡ್ತಾನೆ. ಅದಕ್ಕೋಸ್ಕರ ಅಖಿಲ ವಿಸ್ಮಯಾತ್ಮ ಅಂದರೆ ಆಶ್ಚರ್ಯವನ್ನುಂಟು ಮಾಡತಕ್ಕಂತಹ ಸ್ವಭಾವ. ಅಂತಹ ಅನಂತಾಸನ ದೇವರು ಅಥವಾ ಅನಂತೇಶ್ವರ ದೇವರು ಈ ಅಕುಶಲಂ, ಪ್ರಕೃತ್ಯ ಅಕುಶಲಂ, ಸ್ವಾಭಾವಿಕವಾಗಿ ಅವನು ಚತುರನಲ್ಲ, ದಡ್ಡ. ಅಂತಹ ಪುರುಷನಲ್ಲಿ ಆವೇಶಗೊಂಡು ಎಲ್ಲರಿಗೂ ಆಶ್ಚರ್ಯವಾಗುವ ರೀತಿಯಲ್ಲಿ ನಿಜ ಜನಾನ್ ಪ್ರತ್ಯಾಯಯನ್, ಅಲ್ಲಿ ಬಂದಿರತಕ್ಕಂತಹ ತನ್ನ ಭಕ್ತರನ್ನು ನಂಬಿಸ್ತಾ ಅವ ಆ ಧ್ವಜಸ್ತಂಭ ಏನಿದೆ ಅದರ ತುದಿಯಲ್ಲಿ ನಿಂತ್ಕೊಂಡಿದ್ದಾನೆ. ಕೃತಾಂಗಹಾರ, ತನ್ನ ಅವಯವಗಳ ಚಲನೆಯನ್ನು ಮಾಡುತ್ತಾ, ಅಲ್ಲಿ ನರ್ತನ ಮಾಡುವಷ್ಟು ಜಾಗ ಇಲ್ಲ, ಸಣ್ಣ ಜಾಗ ಅದು ಮೇಲೆ, ಆ ಧ್ವಜಸ್ತಂಭದ ಮೇಲೆ. ಅದರ ತುದಿಯಲ್ಲಿ ನಿಂತುಕೊಂಡು ರಂಗಾಂತರೇ ನಟ ಇವ, ಎಷ್ಟು ಸುಲಭವಾಗಿ ನರ್ತನ ಮಾಡ್ತಾರೆ ಅಂದರೆ, ದೊಡ್ಡ ರಂಗಸ್ಥಳದಲ್ಲಿ ನರ್ತನ ಮಾಡೋದು ಕಷ್ಟ ಅಲ್ಲ, ಬಹಳ ಸಣ್ಣ ಜಾಗ ಅದು. ಅಷ್ಟು ಸಣ್ಣ ಜಾಗದಲ್ಲಿ ನರ್ತನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ವಿಶಾಲವಾಗಿರತಕ್ಕಂತಹ ರಂಗಸ್ಥಳದ ನಡುವೆ ನಿಂತುಕೊಂಡು ಅನಾಯಾಸವಾಗಿ ನರ್ತನ ಮಾಡುವ ರೀತಿಯಲ್ಲಿ ನರ್ತನ ಮಾಡಿದ. ಆ ಮನುಷ್ಯನಲ್ಲಿ ಆವೇಶಗೊಂಡು ಪ್ರಕೃತ್ಯ ಅಕುಶಲಂ, ಸ್ವಾಭಾವಿಕವಾಗಿಯೇ ಅಕುಶಲ, ಕುಶನಲ್ಲದವ, ಚತುರನಲ್ಲದ ಮನುಷ್ಯನನ್ನು ಆವೇಶಗೊಂಡಿರತಕ್ಕಂತಹ ಅನಂತೇಶ್ವರ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡುತ್ತಾ ತನ್ನ ಭಕ್ತರನ್ನು ನಂಬಿಸ್ತಾ ಇದ್ದಾನೆ. ನಂಬಲೇಬೇಕು, ಯಾಕಂದರೆ ನಡೀಲಿಕ್ಕೆ ಬರದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ, ಅದು ಅಷ್ಟು ಎತ್ತರವಾಗಿರತಕ್ಕಂತಹ ಕಲ್ಲಿನ ಧ್ವಜಸ್ತಂಭವನ್ನು ಏರಿ ಅದರ ಮೇಲೆ ನರ್ತನ ಮಾಡಬೇಕಂದ್ರೆ ಇದು ಆಶ್ಚರ್ಯಕರವಾಗಿರತಕ್ಕಂತಹ ವಿಚಾರವೇ. ಎಲ್ಲ ಪರಮಾತ್ಮನ ಲೀಲೆ, ಅದೆಲ್ಲ ಅತ್ಯದ್ಭುತವಾಗಿರತಕ್ಕಂತಹ ಅಗಮ್ಯವಾಗಿರತಕ್ಕಂತಹ ಅವನ ಶಕ್ತಿಯಿಂದ ಮಾತ್ರ ಸಾಧ್ಯ. ಬಹುಚಿತ್ತ ಜಗತ್ ಬಹುಧಃ ಕಾರಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂತ ಆಚಾರ್ಯ ಹೇಳಿದ ಹಾಗೆ ಅವನ
ವ್ಯಾಪಾರಗಳೇ ಆಶ್ಚರ್ಯಕರ. ಯಾವುದು ಕಷ್ಟ ಅಲ್ಲ, ಎಲ್ಲವೂ ಕೂಡ ಒಂದು ಕ್ರೀಡೆ. ಈ ಜಗತ್ತಿನ ಸೃಷ್ಟಿ, ಒಂದು ಸಣ್ಣ ವಸ್ತುವನ್ನು ತಯಾರು ಮಾಡಬೇಕಾದ್ರೆ ಒಬ್ಬ ವಿಜ್ಞಾನಿಯ ಒಂದು ಬುದ್ಧಿಶಕ್ತಿ ಅದರ ಹಿಂದೆ ಇರುತ್ತೆ. ಅಂಥದ್ದು ಇಂತಹ ಒಂದು ಸಮಸ್ತ ಪ್ರಪಂಚವನ್ನು, ಅದು ವಿಚಿತ್ರವಾಗಿರತಕ್ಕಂತಹ ಪ್ರಪಂಚವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಶಕ್ತಿ ಎಂಥದ್ದಿರ್ತದೆ. ಹಾಗಾಗಿ ಅವನಿಗೆ ಯಾವುದೂ ಆಶ್ಚರ್ಯ ಅಲ್ಲ. ನಮ್ಮಂಥ ಸಾಮಾನ್ಯರಿಗೆ ಅದು ಆಶ್ಚರ್ಯವಾಗಿ ಕಾಣೋದಂತ ಅಷ್ಟೇ. ಏನೂ ನಡಿಲಿಕ್ಕೆ ಆಗದೇ ಇರತಕ್ಕಂಥ ಒಬ್ಬ ಪುರುಷ, ಮಾತನಾಡಲಿಕ್ಕೆ ಬರದೇ ಇರತಕ್ಕಂತಹ ಒಬ್ಬ ಪುರುಷ ಆ ಧ್ವಜಸ್ತಂಭದ ಮೇಲೆ ಅನಾಯಾಸವಾಗಿ ದೊಡ್ಡ ರಂಗಸ್ಥಳದಲ್ಲಿ ನರ್ತನ ಮಾಡೋ ರೀತಿಯಲ್ಲಿ ಅನಾಯಾಸವಾಗಿ ನರ್ತನ ಮಾಡ್ತಾ ಅವ ಮಾತಾಡ್ತಾ ಇದ್ದಾನೆ. ಅವನು ಮೂಕ, ಅವನು ಮಾತು ಬರಲ್ಲ, ಅವನಿಗೆ ಮಾತಾಡ್ತಾ ಇದ್ದಾನೆ ಅಂದರೆ ನಂಬಲೇಬೇಕು ಜನ. ಅದು ಆಶ್ಚರ್ಯಕರವಾಗಿರತಕ್ಕಂತಹ ವಿಷಯವಾದರೂ ಕೂಡ ನಂಬಲೇಬೇಕಾಗಿರತಕ್ಕಂತಹ ಜನ. ಹಾಗೆ ಆ ಪರಮಾತ್ಮ ರಜತಪೀಠ ಪುರವಾಸಿಯಾಗಿರತಕ್ಕಂಥ ಅನಂತೇಶ್ವರ ತನ್ನ ಭಕ್ತರನ್ನು ನಂಬಿಸ್ತಾ ಆ ಧ್ವಜಸ್ತಂಭದ ತುದಿಯಲ್ಲಿ ರಂಗಸ್ಥಳದಲ್ಲಿ ನರ್ತನ ಮಾಡತಕ್ಕಂತಹ ನಟನಂತೆ ಕುಣಿತಾ ಇದ್ದ ಎಂಬ ವಿಚಾರವನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪ್ರಕೃತ್ಯ ಅಕುಶಲಂ ಪುರುಷಂ ಆವಿಷ್ಟವಾನ್ ಅಖಿಲ ವಿಸ್ಮಯಾತ್ಮ ಸಹ. ಆ ಅನಂತೇಶ್ವರ ಒಬ್ಬ ಪುರುಷನಲ್ಲಿ, ಎಂಥ ಪುರುಷ? ಪ್ರಕೃತ್ಯ ಅಕುಶಲಂ, ಸ್ವಾಭಾವಿಕವಾಗಿಯೇ ಚತುರನಲ್ಲದಂತಹ ದಡ್ಡನಾಗಿರತಕ್ಕಂತಹ ಪುರುಷನನ್ನು ಆವಿಷ್ಟವಾನ್, ಆವೇಶಗೊಂಡವನಾಗಿ, ಅಖಿಲ ವಿಸ್ಮಯಾತ್ಮ, ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡತಕ್ಕಂತಹ ಸಹ ಆ ಪರಮಾತ್ಮ ಅನಂತೇಶ್ವರ ಇಹ, ಈ ಉಡುಪಿಯಲ್ಲಿ ನಿಜ ಜನಾನ್ ಪ್ರತ್ಯಾಯನ್, ಇಲ್ಲಿರ್ತಕ್ಕಂತಹ ಈ ಉಡುಪಿಯಲ್ಲಿ ಇರತಕ್ಕಂತಹ ಜನರನ್ನು ಆಶ್ಚರ್ಯಗೊಳಿಸುತ್ತಾ ತಿಳಿಸುತ್ತಾ, ಇಲ್ಲಿರ್ತಕ್ಕಂತಹ ಜನರನ್ನಂತ ನಾರಾಯಣ ಪಂಡಿತಾಚಾರ್ಯ ಹೇಳಬೇಕಾದ್ರೆ ಪ್ರಾಯಶಃ ಇದನ್ನು ರಚನೆ ಮಾಡಬೇಕಾದ್ರೆ ಉಡುಪಿಯಲ್ಲೇ ಇದ್ದಾರೆ ಅವರು. ಇಲ್ಲಿ ಈ ಉಡುಪಿಯಲ್ಲಿರ್ತಕ್ಕಂತಹ ಜನರನ್ನು ನಂಬಿಸುತ್ತಾ ಪ್ರತ್ಯಾಯನ್, ನಂಬಿಸುತ್ತಾ ಉತ್ತುಂಗ ಕೇತು ಶಿಖರೆ, ಉತ್ತುಂಗ ಎತ್ತರವಾಗಿರತಕ್ಕಂತಹ, ಕೇತು ಅಂದರೆ ಧ್ವಜ, ಅದರ ಶಿಖರ, ಧ್ವಜಸ್ತಂಭದ ಶಿಖರದಲ್ಲಿ ತುದಿಯಲ್ಲಿ ಕೃತಾಂಗಹಾರ, ನಾನಾ ರೀತಿಯಾಗಿರತಕ್ಕಂತಹ ಅವಯವಗಳ ಚಲನೆ ಮಾಡ್ತಾ ಇದ್ದಾನೆ. ಅವ ನಟನಲ್ಲ, ನರ್ತಕ ಅಲ್ಲ, ಅವನಿಗೆ ನಡಿಲಿಕ್ಕೆ ಬರೋದಿಲ್ಲ. ಅಂಥವನು ಒಳ್ಳೆ ನಾಟ್ಯ ಪರಿಣತಿಯನ್ನು ಪಡೆದವರ ಹಾಗೆ ಆ ಒಂದು ಚಿಕ್ಕ ಜಾಗದಲ್ಲಿ ಬಹಳ ದೊಡ್ಡ ರಂಗಸ್ಥಳದಲ್ಲಿ ಕುಣಿಯುವನಂತೆ ಕುಣಿತಾ ಇದ್ದಾನೆ. ಶಿಖರೆ ತುದಿಯಲ್ಲಿ ಕೃತಾಂಗಹಾರ, ಮಾಡಲ್ಪಟ್ಟ ಅವಯವಗಳ ಚಲನೆ ಉಳ್ಳವನಾಗಿ, ರಂಗಾಂತರೆ, ರಂಗಸ್ಥಳದ ಮಧ್ಯದಲ್ಲಿ, ನಟಯುವ, ಕುಣಿಯುತ್ತಿರುವ ನಟನಂತೆ, ಅದೃತ್ಯತ್, ಕುಣಿದನು ಅಂತ ಪದ ಅರ್ಥ. ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಪ್ರಕೃತ್ಯ, ಸ್ವಾಭಾವಿಕವಾಗಿಯೇ, ಅಕುಶಲಂ, ಚತುರನಲ್ಲದ, ಪುರುಷಂ, ಮನುಷ್ಯನನ್ನು, ಆವಿಷ್ಟವಾನ್, ಆವಿಷಗೊಂಡಿರತಕ್ಕಂತಹ, ಅಖಿಲ ವಿಸ್ಮಯಾತ್ಮ, ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡತಕ್ಕಂತಹ ಸ್ವಭಾವವುಳ್ಳ ಸಹ ಆ ಅನಂತಾಸನ ದೇವರು ಇಹ ಅಂದರೆ ಇಲ್ಲಿ ಈ ಉಡುಪಿಯಲ್ಲಿ ನಿಜ ಜನಾನ್, ತನ್ನ ಭಕ್ತರನ್ನ, ಪ್ರತ್ಯಾಯನ್, ನಂಬಿಸುತ್ತಾ, ಉತ್ತುಂಗಕೇತು ಶಿಖರೆ, ಕೆಳಗೆ ಇದ್ದವನು ಯಾವನೊಬ್ಬ ಮಾತನಾಡ್ಲಿಕ್ಕೆ ಬರೋವನು ಮಾತಾಡಿದ್ರೆ ಯಾರು ನಂಬ್ತಿರಲಿಲ್ಲ. ನಡಿಲಿಕ್ಕೆ ಬರದೇ ಇದ್ದವನು, ಮಾತಾಡ್ಲಿಕ್ಕೆ ಬರದೇ ಇದ್ದವನು, ಅವನು ಅಷ್ಟು ಎತ್ತರವಾಗಿ ಧ್ವಜಸ್ತಂಭದಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಎಲ್ಲರೂ ನಂಬಲೇಬೇಕು. ಅಂತಹ ಆಶ್ಚರ್ಯಕರವಾಗಿರತಕ್ಕಂತಹ ಕ್ರಿಯೆಯನ್ನು ಮಾಡ್ತಕ್ಕಂಥವನು ಪರಮಾತ್ಮ. ಅವನೊಳಗೆ ಸೇರಿಕೊಂಡು ಕೃತಾಂಗಹಾರ, ಮಾಡಲ್ಪಟ್ಟ ಅವಯವಗಳ ಚಲನೆ ಉಳ್ಳವನಾಗಿ, ರಂಗಾಂತರೆ, ರಂಗಸ್ಥಳದ ಮಧ್ಯೆ, ನಟಯುವ, ಕುಣಿಯುತ್ತಿರುವ ನಟನಂತೆ, ಅನೃತ್ಯತ್, ಕುಣಿದನು ಅಂತ ಈ ಶ್ಲೋಕದ ಅನ್ವಯಾನುಸಾರ ಅರ್ಥ. ಆಭಾಷ್ಯ ಸೋತ್ರ ಜನತಾಂ ಶಪಥಾನುವಿದ್ಧಂ ಉಚ್ಚೈರಿದಂ ವಚನ ಮುದ್ರಿತದೋರ್ಬಭಾಷೆ ಉತ್ಪತ್ಸತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದ ಹೇತಿ. ಸಹ ಆಭಾಷ್ಯ ಸಹ ಅತ್ರ
ಜನತಾಂ ಶಪಥಾನುವಿದ್ಧಂ ಉಚ್ಚೈಃ ಇದಂ ವಚನಂ ಉದ್ಧೃತದೋಃ ಬಭಾಷೆ. ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನವೃತ್ತಿಃ ವಿಶ್ವಜ್ಞಃ ಏವ ಭಗವಾನ್ ಅಚಿರಾದಹೇತಿ. ಅನ್ವಯ: ಸಹ ಅತ್ರ ಜನತಾಂ ಆಭಾಷ್ಯ ಉದ್ಧೃತದೋಃ ಶಪಥಾನುವಿದ್ಧಂ ಉಚ್ಚೈಃ ಇಹ ಜಗತಿ ವಿಶ್ವಜನೀನವೃತ್ತಿಃ ವಿಶ್ವಜ್ಞಃ ಭಗವಾನ್ ಅಚಿರಾತ್ ಏವ ಉತ್ಪತ್ಸ್ಯತೆ ಇತಿ ಇದಂ ವಚನಂ ಆಬಭಾಷೆ. ಅನಂತಾಸನ ಆ ದಡ್ಡನೊಬ್ಬನ ಬಾಯಿಯಿಂದ ಈ ವಿಚಾರವನ್ನು ಹೇಳಿಸ್ತಾ ಇದ್ದಾನೆ. ಏನು ಹೇಳಿಸ್ತಾ ಇದ್ದಾನೆ? ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದ ಹೇತಿ. ಈ ಪ್ರಪಂಚದಲ್ಲಿ ಒಬ್ಬ ಮಹಾತ್ಮ ಅವತರಿಸ್ತಾನೆ. ಅವ ಎಲ್ಲರಿಗೂ, ಸಕಲ ಜನರಿಗೂ ಹಿತವನ್ನು ಉಂಟು ಮಾಡತಕ್ಕಂಥವನು. ಸಕಲ ಜನರಿಗೂ ಹಿತವನ್ನುಂಟು ಮಾಡತಕ್ಕಂತಹ ವ್ಯಕ್ತಿ ಅವತರಿಸ್ತಾನೆ. ಉತ್ಪತ್ಸ್ಯತೆ ಯಾವಾಗ ಅಂದರೆ ಅಚಿರಾತ್, ಕೂಡಲೇ ಅವತರಿಸ್ತಾನೆ. ಸರಿ, ಅವನು ಅವತಾರ ಮಾಡೋದ್ರಿಂದ ಏನು ಪ್ರಯೋಜನ ಅಂದರೆ, ಅವನು ವಿಶ್ವಜನೀನ ವೃತ್ತಿ, ಎಲ್ಲರಿಗೂ ಹಿತವನ್ನುಂಟು ಮಾಡಲೆಂದೇ ಅವನು ಅವತರಿಸ್ತಾ ಇದ್ದಾನೆ. ಹಾಗಾಗಿ ಆ ಅವತಾರ ಮಾಡತಕ್ಕಂತಹ ವ್ಯಕ್ತಿ ಅದು ಯಾರು ಅಂದರೆ ವಿಶ್ವಜ್ಞ ವಿಶ್ವಜನೀನ ವೃತ್ತಿ. ವಿಶ್ವಜನೀನ ವೃತ್ತಿ, ವಿಶ್ವಜನೀನಾ ವೃತ್ತಿ. ವಿಶ್ವಶ್ಚಾಸೌ ಜನಶ್ಚ ವಿಶ್ವಜನಃ. ವಿಶ್ವಜನಸ್ಯ ವಿಶ್ವಜನೀನಾ ವೃತ್ತಿ. ವಿಶ್ವಜನೀನ ವೃತ್ತಿ ಅಂದರೆ ಸಮಸ್ತ ಜನರಿಗೂ ಹಿತವನ್ನುಂಟು ಮಾಡತಕ್ಕಂತಹ ವೃತ್ತಿ, ನಡತೆ ಉಳ್ಳವ. ಸಮಸ್ತ ಜನರಿಗೂ ಹಿತವನ್ನುಂಟು ಮಾಡತಕ್ಕಂಥವ್ರು ಅಂದರೆ ಯಾರು? ಅದು ಮುಖ್ಯವಾಗಿ ಪರಮಾತ್ಮ. ಅವನನ್ನು ಬಿಟ್ಟರೆ ವಾಯುದೇವರೇ. ವಿಶ್ವಜನೀನ ವೃತ್ತಿ, ಸಮಸ್ತ ಜನರಿಗೂ ಹಿತವನ್ನುಂಟು ಮಾಡತಕ್ಕಂಥವನು. ಸಮಸ್ತ ಜನರಿಗೂ ಹಿತವನ್ನುಂಟು ಮಾಡತಕ್ಕಂತಹ ಸಾಮರ್ಥ್ಯ ಅವನಲ್ಲಿದೆಯಾ ಅಂದರೆ ಅದಕ್ಕೆ ಹೇಳಿದರು ಭಗವಾನ್. ಷಡ್ಗುಣೈಶ್ವರ್ಯ ಸಂಪನ್ನನಾಗಿರತಕ್ಕಂತಹ ವ್ಯಕ್ತಿ ಆತ. ಷಡ್ಗುಣೈಶ್ವರ್ಯ ಸಂಪನ್ನನಾಗಿರತಕ್ಕಂತಹ ವ್ಯಕ್ತಿ, ಎಲ್ಲರಿಗೂ ಹಿತವನ್ನು ಬಯಸತಕ್ಕಂತಹ ವ್ಯಕ್ತಿ, ಎಲ್ಲರಿಗೂ ಹಿತವನ್ನು ಬಯಸ್ತಕ್ಕಂತಹ ವ್ಯಕ್ತಿ. ಸರಿ, ಅವನಿಗೆ ಎಲ್ಲರ ಕಷ್ಟ ಗೊತ್ತಾಗ್ತದ? ಅವನಿಗೆಲ್ಲವೂ ಗೊತ್ತಿದೆಯಾ ಅನ್ನೋದು ಪ್ರಶ್ನೆ. ಅವನಿಗೆಲ್ಲ ಗೊತ್ತಿದೆಯಾ ಅನ್ನೋದು ಮುಖ್ಯ. ಅಂದರೆ ಎಲ್ಲವೂ ಗೊತ್ತಿದೆ. ಯಾಕೆಂದರೆ ಅವನು ಸರ್ವಜ್ಞ, ಎಲ್ಲವನ್ನು ತಿಳಿದವ. ಹಾಗಾಗಿ ಎಲ್ಲ ಜನರ ಕಷ್ಟ ಅವನಿಗೆ ಗೊತ್ತಾಗತ್ತೆ. ಅವನು ವಿಶ್ವಜ್ಞ. ವಿಶ್ವಜ್ಞ ಅಂದರೆ ಸರ್ವಜ್ಞ ಅಂತ, ಎಲ್ಲವನ್ನು ತಿಳಿದವ. ಅಂತಹ ವ್ಯಕ್ತಿ ಕಷ್ಟ ಪರಿಹಾರಕ್ಕೆ ಬೇಕಾಗಿರತಕ್ಕಂತಹ ಉಪಾಯದ ಪರಿಜ್ಞಾನ ಅವನಿಗಿದೆ. ಯಾಕೆ? ಸರ್ವಜ್ಞನಾದ್ದರಿಂದ. ಹೌದಪ್ಪ, ಅವನಿಗೆಲ್ಲ ಗೊತ್ತಿದೆ. ಆದರೆ 4 ಜನರಿಗೆ ಉಪಕಾರ ಮಾಡಬೇಕಂತ ಬುದ್ಧಿ ಇಲ್ಲ ಅಂದರೆ ಇಲ್ಲ, ಅದು ಇದೆ. ವಿಶ್ವಜನೀನ ವೃತ್ತಿ,
ಅವನು ವಿಶ್ವಜನೀನ ವೃತ್ತಿ, ಎಲ್ಲರಿಗೂ ಸಮಸ್ತ ಜನರಿಗೂ ಹಿತವನ್ನುಂಟು ಮಾಡತಕ್ಕಂತಹ ವ್ಯಕ್ತಿ ಅವನು. ಆದ್ದರಿಂದ ಅಂತಹ ವ್ಯಕ್ತಿಯ ಅವತಾರದಿಂದ ನಿಮ್ಮ ಎಲ್ಲ ಕಷ್ಟ ಪರಿಹಾರ ಆಗತ್ತೆ. ಅಂತಹ ವ್ಯಕ್ತಿ ಸರ್ವಜ್ಞನಾಗಿರ್ತಕ್ಕಂಥವನು. ಈ ಮುಖ್ಯಪ್ರಾಣದೇವರೇ ಅವತಾರ ಮಾಡ್ತಾ ಇರೋದು. ಅವರು ಸರ್ವಜ್ಞರು, ಪರಮಾತ್ಮನ ಎಲ್ಲ ರೂಪಗಳನ್ನು ಸಾಕ್ಷಾತ್ಕರಿಸಿಕೊಂಡು ಉಪಾಸನೆ ಮಾಡತಕ್ಕಂತಹ ಮಹಾ ಅಧಿಕಾರಿಗಳು. ಲೌಕಿಕ ವೈದಿಕ ಭೇದದಿಂದ ಬಹುಪ್ರಕಾರವಾಗಿರತಕ್ಕಂತಹ ಸಮಸ್ತ ವರ್ಣಗಳಿಂದಲೂ ಶಬ್ದಗಳಿಂದಲೂ ಹೇಳಲ್ಪಡ್ತಕ್ಕಂಥ ಎಲ್ಲ ಅರ್ಥಗಳನ್ನು, ಋಗಾದಿ ವೇದಾರ್ಥಗಳನ್ನು, ವಿಷ್ಣು ಮಂತ್ರ, ಪುರುಷ ಸೂಕ್ತ, ಗಾಯತ್ರಿ ಮಂತ್ರಗಳ ಅರ್ಥವನ್ನು, ಓಂ ನಮೋ ಭಗವತೆ ವಾಸುದೇವ ಎಂಬ ದ್ವಾದಶಾಕ್ಷರ ಮಂತ್ರ, ನಾರಾಯಣ ಅಷ್ಟಾಕ್ಷರ ಮಂತ್ರ, ಇವುಗಳಿಂದ ಪ್ರತಿಪಾದ್ಯನಾಗಿರತಕ್ಕಂಥ ಎಲ್ಲ ಭಗವಂತನ ರೂಪಗಳನ್ನು ತಿಳಿಸ್ತಕ್ಕಂತಹ ಅರ್ಥ ವಿಶೇಷಗಳನ್ನು ಹೊಂದಿದ ಓಂಕಾರವನ್ನು ಉಪಾಸನೆ ಮಾಡುವುದರಲ್ಲಿ ಮುಖ್ಯ ಅಧಿಕಾರಿಗಳಾಗಿರತಕ್ಕಂಥವರು. ಅವರಲ್ಲಿ ಯಾವ ಪಾಪ ಲೇಪವೂ ಇಲ್ಲ. ದೈತ್ಯರು ಅವರನ್ನು ಮುಟ್ಲಿಕ್ಕೆ ಸಮರ್ಥರಲ್ಲ. ವಿಷ್ಣು ಭಕ್ತ್ಯಾದಿ ಸಕಲ ಸದ್ಗುಣ ಪರಿಪೂರ್ಣರಾಗಿದ್ದಾರೆ. ಅಂತಹ ಎಲ್ಲ ದೇವತೆಗಳಲ್ಲಿಯೂ ಮುಖ್ಯರಾಗಿರತಕ್ಕಂತಹ, ಅನಂತ ಜೀವ ನಿಯಾಮಕರಾಗಿರತಕ್ಕಂತಹ, ಅನಂತ ರೂಪ ಉಳ್ಳಂತಹ, ಪರಮ ದಯಾಳು, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣುವಾಗಿರತಕ್ಕಂತಹ ಮುಖ್ಯಪ್ರಾಣ ದೇವರ ಅವತಾರಭೂತವಾಗಿರತಕ್ಕಂಥವರು ಶ್ರೀಮದಾನಂದ ತೀರ್ಥರು ಎಂಬುದಾಗಿ ಪ್ರಾತಃ ಸಂಕಲ್ಪದಲ್ಲಿ ರಾಯರು ಹೇಳ್ತಾರೆ. ಇಂಥ ಮಧ್ವಾಚಾರ್ಯರು ಇಂಥವರು ಅಂತ. ಅವರು ಪರಮಾತ್ಮನ ಆಜ್ಞೆಯನ್ನು ಸ್ವೀಕಾರ ಮಾಡಿ ಅದರಂತೆ ಅವರು ಅವತಾರ ಮಾಡ್ತಾರೆ. ಹರಿಯ ಆಜ್ಞಾರೂಪವಾಗಿರತಕ್ಕಂತಹ ಶ್ರುತಿಯಾಗಲಿ ಸ್ಮೃತಿಯಾಗಲಿ ಅವುಗಳಿಗೆ ವಿರುದ್ಧವಾಗಿ ಅವರು ಯಾವತ್ತೂ ಕಾರ್ಯ ಮಾಡುವವರಲ್ಲ. ಅಂತಹ ವಿಶ್ವಜನೀನ ವೃತ್ತಿ, ಎಲ್ಲರಿಗೂ ಹಿತವನ್ನು ಮಾಡತಕ್ಕಂಥವರು, ಸ್ವತಃ ಪಾಪರಹಿತರು, ಇತರರ ಪಾಪವನ್ನು ನಿವಾರಣೆ ಮಾಡತಕ್ಕಂಥವರು. ಅಂತಹ ಜೀವ ನಿಯಾಮಕರಾಗಿರತಕ್ಕಂತಹ ಮುಖ್ಯಪ್ರಾಣದೇವರು ಅವರು ಅವತರಿಸ್ತಾ ಇದ್ದಾರೆ. ಪರಮ ದಯಾಳುಗಳು, ನಿಮ್ಮ ಎಲ್ಲ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ಅವರನ್ನು ನಂಬಿದರೆ ಅವರು ಖಂಡಿತವಾಗಿಯೂ ಎಲ್ಲ ದುಃಖ ನಿವಾರಣೆ ಮಾಡ್ತಾರೆ. ಹನುಮನ ನಂಬಿದ ವಿಭೀಷಣ ಗೆದ್ದ, ಹನುಮನ ನಂಬದ ರಾವಣ ಬಿದ್ದ, ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಹನುಮನು ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನಳು ವಾಸ, ಹನುಮನ ಮತವೇ ಹರಿಯ ಮತವು ಅಂತ ದಾಸರು ಹೇಳಿದ ಹಾಗೆ, ಆ ಪರಮಾತ್ಮನ ಸಂಕಲ್ಪಾನುಸಾರವಾಗಿ ಅವನ ಆಜ್ಞೆಯಂತೆ ಅವರು ಅವತರಿಸ್ತಾ ಇದ್ದಾರೆ. ಅವರು ವಿಶ್ವಜನೀಯ ವೃತ್ತಿ, ಎಲ್ಲರಿಗೂ ಹಿತವನ್ನೇ ಬಯಸ್ತಕ್ಕಂತಹ ನಡವಳಿಕೆ ಇರತಕ್ಕಂಥವರು. ಅಂತಹ ಮುಖ್ಯಪ್ರಾಣದೇವರು ಅವರು ಸರ್ವಜ್ಞರು, ಎಲ್ಲವನ್ನು ತಿಳಿದವರು. ಅವರಿಗೆ ಗೊತ್ತಿರದ ವಿಚಾರವೇ ಇಲ್ಲ, ಎಲ್ಲವನ್ನು ಅವರು ತಿಳ್ಕೊಂಡಿರ್ತಕ್ಕಂಥವರು. ಅಂತಹ ಸರ್ವಜ್ಞರಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ಸರ್ವಜ್ಞರಾಗಿರ್ತಕ್ಕಂಥವರಂದರೆ ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮ, ಜೀವೋತ್ತಮನಾಗಿರ್ತಕ್ಕಂತಹ ಮುಖ್ಯಪ್ರಾಣದೇವರು, ಇವರಿಬ್ಬರೇ ಸರ್ವಜ್ಞರು. ಹಾಗಾಗಿ ಆ ಪರಮಾತ್ಮನ ನಂತರ, ಮಹಾಲಕ್ಷ್ಮಿ ನಂತರ ಎಲ್ಲವನ್ನು ತಿಳಿದವರು. ಆಮೇಲೆ ಎಲ್ಲ ವಸ್ತುಗಳ ತ್ರಿಕಾಲ ವಿಷಯಕವಾಗಿರತಕ್ಕಂತಹ ಜ್ಞಾನವನ್ನು ಹೊಂದಿದವರು. ಅಂತಹ ಸರ್ವಜ್ಞರಾಗಿರ್ತಕ್ಕಂತಹ ವ್ಯಕ್ತಿ ಅವರು
ಎಲ್ಲ ಜನರ ಕಷ್ಟವನ್ನು ಕಳೀಲಿಕ್ಕೋಸ್ಕರವಾಗಿ ಅವತಾರ ಮಾಡಲಿಕ್ಕೆ ಇದ್ದಾರೆ. ಅಂತಹ ಅವರು ನಿಮ್ಮ ಎಲ್ಲ ಕಷ್ಟವನ್ನು ಕಳೀತಾರೆ ಎಂಬುದಾಗಿ ಇಷ್ಟೊಂದು ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಒಬ್ಬ ದೊಡ್ಡ ವ್ಯಕ್ತಿಯ ಮೂಲಕವಾಗಿ ಹೇಳಿಸ್ತಾ ಇದ್ದಾರೆ. ಸಹ ಆ ಅನಂತಾಸನ ದೇವರು ಅತ್ರ ಈ ಉಡುಪಿಯಲ್ಲಿ ಜನರ ಸಮೂಹವನ್ನು ಆಭಾಷ್ಯ ಕೇಳಿ ಅಂತ ಕರೆದು ಉದ್ಧೃತ ದೋಹೋ ಅಂದರೆ ತೋಳು, ಉದ್ಧೃತ ದೋಹೋ ಅಂದರೆ ತೋಳನ್ನು ಎತ್ತಿದವರಾಗಿ, ತೋಳು ಎತ್ತಿ ನಿಂತ್ಕೊಳ್ಳಿಕ್ಕೆ ಆಗಲ್ಲ, ಕಂಬದ ಮೇಲೆ ನರ್ತನ ಬೇರೆ ಮಾಡ್ತಿದ್ದಾನೆ ಅವನು, ಎರಡೂ ತೋಳುಗಳನ್ನು ಎತ್ತಿ ಶಪಥಾನುವಿದ್ಧಂ ಆಣೆ ಮಾಡಿ ಹೇಳ್ತಾ ಇರೋದು. ಶಪಥಾನುವಿದ್ಧಂ ಆಣೆಯಿಂದ ಸಹಿತವಾಗಿ ಉಚ್ಚೈಹಿ ಗಟ್ಟಿಯಾಗಿ ಇಹ ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ವಿಶ್ವಜನೀನ ವೃತ್ತಿ ಸಮಸ್ತ ಜನರಿಗೆ ಹಿತವಾದ ನಡತೆಯುಳ್ಳ, ಸಮಸ್ತ ಜನರಿಗೂ ಹಿತವನ್ನು ಉಂಟು ಮಾಡತಕ್ಕಂತಹ ವ್ಯಕ್ತಿ. ಮತ್ತು ವಿಶ್ವಜ್ಞ, ವಿಶ್ವ ಅಂದರೆ ಸರ್ವ ಅಂತ, ಎಲ್ಲವನ್ನು ಕೂಡ ತಿಳಿದವರು ಅಂತ. ಅಂತಹ ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನರಾಗಿರತಕ್ಕಂತಹ ವ್ಯಕ್ತಿ ಅವರು ಅಚಿರಾತ್ ಕೂಡಲೇ ಅವರು ಅವತರಿಸ್ತಾರೆ, ಉತ್ಪತ್ಸತೆ ಹುಟ್ಟುತ್ತಾರೆ ಇತಿ ಈ ರೀತಿಯಾದ ಇದಂ ಈ ವಚನಂ ಮಾತನ್ನು ಆಭಭಾಷೆ ಹೇಳಿದ. ಇನ್ನೊಮ್ಮೆ ಅರ್ಥ ನೋಡೋಣ. ಸಹ ಅನಂತಾಸನ ದೇವರು ಅತ್ರ ಈ ಉಡುಪಿಯಲ್ಲಿ ಜನರ ಸಮೂಹವನ್ನು ಆಭಾಷ್ಯ ನನ್ನ ಮಾತನ್ನು ಕೇಳಿ ಅಂತ ಕರೆದು ಉದ್ಧೃತ ದೋಹೋ ತೋಳನ್ನು ಎತ್ತಿಕೊಂಡವರಾಗಿ ಶಪಥಾನುವಿದ್ಧಂ ಆಣೆಯಿಂದ ಸಹಿತವಾಗಿ ಉಚ್ಚೈಹಿ ಗಟ್ಟಿಯಾಗಿ ಇಹ ಜಗತಿ ಈ ಪ್ರಪಂಚದಲ್ಲಿ ವಿಶ್ವಜನೀನ ವೃತ್ತಿ ಎಲ್ಲ ಜನರಿಗೂ ಹಿತವನ್ನುಂಟು ಮಾಡತಕ್ಕಂತಹ ನಡತೆಯುಳ್ಳ ವಿಶ್ವಜ್ಞ ಸರ್ವಜ್ಞರಾಗಿರ್ತಕ್ಕಂತಹ ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನರಾಗಿರ್ತಕ್ಕಂತಹ ಒಬ್ಬರು ಅಚಿರಾತ್ ಕೂಡಲೇ ಉತ್ಪತ್ಸತೆ ಹುಟ್ಟುತ್ತಾರೆ ಇತಿ ಹೀಗೆಂಬ ಇದಂ ಈ ವಚನವನ್ನು ಆಭಭಾಷೆ ಹೇಳಿದ ಅಂತ ಈ ಶ್ಲೋಕದ ಅರ್ಥ. ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.